ಸೊ ನಮ್ಮ ಡಾಕ್ಟ್ರು ಸ್ಮಾಲ್ ಇಂಜೆಕ್ಷನ್ ತಗೊಂಡ್ಬಂದಿದ್ದಾರೆ. ಹಾಯ್, ನಮಸ್ತೆ ಎಲ್ಲರಿಗೂ. ನಾನ್ ನಿಮ್ ಗುರು. ಇವತ್ತು ನನ್ನ ಜೊತೆಗೆ ಫ್ಯಾಮ್ ಗೇಮಿಂಗ್ ಅವ್ರು ಬಂದಿದ್ದಾರೆ. ಬನ್ನಿ ಬ್ರೋ. ಅಪ್ಪಯ್ಯ, ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? Hello everyone, we are assembling and gaming CPU and today we are taking all the components. Guru, ಎಲ್ಲಿ ಇದೆ components ಎಲ್ಲ? ಇಲ್ಲೇ ಇದೆ, ಎಲ್ಲ ರೆಡಿ ಆಗಿದೆ. ಇರು ಬ್ರೇಕ್ ತಗೋ, ಫಸ್ಟ್ ಇಂದ ಹೇಳು. ನಾನು ಹೇಳಿದ್ನಲ್ಲ, ನಂಗೆ ತುಂಬಾ ಐಡಿಯಾಸ್ ಇದೆ ಅಂತ. ದೊಡ್ಡ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ದೀನಿ, ಸುಮ್ಮನೆ ಇರಿ. We are using 7600X processor, which is extremely powerful for gaming and video editing, and we are using 5060 Zotac 8GB graphic card, and we have ICE 360 and sports liquid cooler. We are pairing this with 750 watt gold SMPS, and we have here the mother. We have B650 ATX motherboard, which will support 9000 series processor. We are using this Crystal X7. See the Counter Strike kind of design on the mat, and B650M motherboard, and they can upgrade up to 64GB. ಇವ್ರ ಮನೆಯಲ್ಲಿ ಒಂದು ಪಿ ಸಿ ಸೆಟಪ್ ಇದೆ, ಬಟ್ ನೀವು ಆ ಪಿ ಸಿ ಸೆಟಪ್ ಇನ್ನ ನೋಡಿಲ್ಲ ಅವ್ರದ್ದು ಹೆಂಗಿದೆ ಅಂತ. ನೋಡಿ ನೆಕ್ಸ್ಟ್ ಇವಾಗ ಗೇಮ್ ಆಗಿರಲಿ, ಏನಾದರೂ ಸ್ಟ್ರೀಮಿಂಗ್ ಆಗಿರಲಿ, ನಾನು ಮಾಡೋದು ಇವ್ರ ಜೊತೆ. ಸೊ ಇವಾಗ ಫ್ಯಾಮ್ ಗೇಮಿಂಗ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರದ್ದು ಪಿ ಸಿ ಸೆಟಪ್. ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಇದು MSI ಇದು ಮದರ್ ಬೋರ್ಡ್. ಇದು ಹೆಂಗಿದೆ ನೋಡಿ. ಬಂದು Ryzen 7 ರ್ಯಾಮ್ SSD. ರ್ಯಾಮ್ಗೆ ರಾಡ್ ಆಗ್ತಾ ಇದ್ದಾರೆ. ಅದು ಲೈಫ್ ಟೈಮ್ ಇರ್ಬೇಕು ಸಪೋರ್ಟ್ಗೆ ರಾಡು. ಮಾನಿಟರು, ಕೀಬೋರ್ಡು ಇದನ್ನೆಲ್ಲ 5-10 ಮಿನಿಟ್ಸ್ ಅಲ್ಲಿ ಸೆಟಪ್ ಮಾಡ್ಬೋದು. ಮೇನ್ ಕೆಲಸ ಇರೋದೇ ಈ ಕ್ಯಾಬಿನೆಟ್ ನ ಫಿಲ್ ಮಾಡೋದು. 24 ಇಂಚಸ್ ಒಡಿಸಿ ಸ್ಯಾಮ್ಸಂಗ್. ತಲೆ ಓಡ್ತಲ್ಲ, ಏನ್ ಮಾಡ್ತಾ ಇದೀರಿ ಏನೋ ಒಂದು ನೋಡಿ. ಗಾಡಿ ಹೀಟ್ ಆದ್ರೂ ಕೂಲ್ ಮಾಡಕ್ಕೆ ಇಷ್ಟು ಫ್ಯಾನ್ಸ್ ಇಲ್ಲ. ಗಾಡಿ ಇಂಜಿನ್ನೇ ರೆಡಿ ಮಾಡ್ತಾ ಇದೀರಿ ನಾವು. 1 2 3 4 5 6 7